ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನ್ಯೂಮರಿಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮ್ಮ ಎಕ್ಸಾಮ್ 2024 ಅಲ್ಲಿ ಏನಾಗಿದೆ ಅಂದ್ರೆ ಈಗಾಗಲೇ ಒಂದು 4-5 ಪಾರ್ಟ್ ಅನ್ನ ನೋಡಿದ್ರಿ ನೀವು. ಕೆಲವು ಡೌಟ್ಗಳು, ಕಮೆಂಟ್ಸ್ಗಳು ಇವೆಲ್ಲ ಅದನ್ನ ಕ್ಲಿಯರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಹಾಗೆ ಒಂದೆರಡು ಹೊಸ ಪ್ರಾಬ್ಲಮ್ಸ್ಗಳು ನಿಮಗೆ ಕಾನ್ಸೆಪ್ಟ್ಗಳು ಅರ್ಥ ಆಗೋ ತರ ಪ್ರಯತ್ನ ಮಾಡ್ತೇನೆ. ಸೊ ಇವತ್ತು ಏನು ಮೇನ್ ಆಗಿ ಅಂದ್ರೆ ಹಾರ್ಟ್ಸ್ ನ್ಯೂಮರಿಕಲ್ ಫ್ರಮ್ ಪ್ರಿಸಮ್. ಪ್ರಿಸಮ್ ಇಂದ ಒಂದು ಚೆನ್ನಾಗಿರೋ ಪ್ರಾಬ್ಲಮ್ ಇದೆ, ಒಂದು ಯಾವುದೋ ಡಿಸ್ಟಿಕ್ ಅಲ್ಲಿ ಕೇಳಿರೋದು. ದಯವಿಟ್ಟು ಅವ್ರು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎನಿವೇ ಥ್ಯಾಂಕ್ಸ್ ಟು ದಟ್ ಪರ್ಸನ್. ಅಂಡ್ ಕೂಲ್ ನ್ಯೂಮರಿಕಲ್ ಫ್ರಮ್ ಎ ಸಿ ಅಲ್ಲಿ ಒಂದು ಕಾಮೆಂಟ್ಸ್ ಬಂದಿತ್ತು ಈಗ ಒಂದು ವಾರದ 4-5 ದಿವಸದ ಹಿಂದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನ ಏನು ಅಂತ. ಅಂದ್ರೆ ಆ ಕಾಮೆಂಟ್ಸ್ ಅಲ್ಲಿ ಇರೋದು ಏನು ಕೇಳಿದ್ರೆ, ಆ 3 ವೋಲ್ಟೇಜ್ ಗಳನ್ನ ಕೂಡಿಸಿ ನಾನೇ ಅದೊಂದು ಕ್ವಶನ್ ಕೊಟ್ಟಿದ್ದೀನಿ ನಿಮ್ಗೆ ಲಾಸ್ಟ್ ಅಲ್ಲಿ. ನೋಡಿ, ಇವೆಲ್ಲ ವೋಲ್ಟೇಜ್ ಆಡ್ ಮಾಡಿದ್ರೆ ಯಾಕೆ 220 ಆಗಲ್ಲ, ಜಾಸ್ತಿ ಆಗುತ್ತೆ, ಯಾಕೆ ಅಂತ ಥಿಂಕ್ ಮಾಡಿ ಅಂತ ಹೇಳಿದ್ದೆ. ನೀವು ಕೆಲವರು ಅದನ್ನು ಥಿಂಕ್ ಮಾಡಿ ಅದಕ್ಕೆ ಆನ್ಸರ್ ಕಂಡಿಡ್ಕೊಂಡಿರ್ಬೋದು. ಕೆಲವು ಯಾರೋ ಒಬ್ರು ಕಮೆಂಟ್ಸ್ ಮಾಡಿದ್ರು, ಅದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಹೇಳಿ. ಅದಕ್ಕೆ ಆ ಒಂದು ಎಕ್ಸ್ಪ್ಲನೇಷನ್ ಲಾಸ್ಟ್ ಅಲ್ಲಿ ಹೇಳ್ತಾ ಈ ಒಂದು ಪಾರ್ಟ್ ಅನ್ನು ಮುಗಿಸೋಣ. ಓಕೆ, ಸೊ ಫಸ್ಟ್ ಒಂದು ಕ್ವಶನ್ ಅನ್ನ ನಾನು ಹೇಳಿದ್ನಲ್ಲ, ಈ ಒಂದು ಪ್ರಿಸಮ್ ಮೇಲೆ ಇರುವಂತದ್ದು. ಎ ರೇ ಆಫ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ಒನ್ ಫೇಸ್ ಆಫ್ ಅನ್ ಇಕ್ವಿಲ್ಯಾಟರಲ್ ಪ್ರಿಸಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 at an angle of 30 ಡಿಗ್ರಿ. ಅಂದ್ರೆ ಈ ಪ್ರಾಬ್ಲಮ್ ನೋಡಿ ಸ್ವಲ್ಪ ಡಿಫರೆಂಟ್ ಆಗಿದೆ. ಇಷ್ಟು ನಾನು ಮಾಡ್ಕೊಟ್ಟಿದ್ದ ಪ್ರಾಬ್ಲಮ್ ತರ ಇಲ್ಲ ಇದು. Find the angle of deviation produced by the prism. Also, find what other angle of incidence deviation is same. ಅಂದ್ರೆ ಅದೇ ಡಿವಿಯೇಷನ್ ಬರಬೇಕು ಅಂದಾಗ ಮತ್ತೊಂದು ಯಾವುದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆದ್ರೆ ಸಾಧ್ಯ ಇದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅದು ಯಾಕೆ ಇದು ಡಿಫರೆಂಟ್ ಅಂದ್ರೆ, ಇಲ್ಲಿ ಈಕ್ವಲೇಟರಲ್ ಪ್ರಿಸಮ್ ಅಂತ ಕೊಟ್ಟಿದ್ದಾರೆ, ಓಕೆ, ಬಟ್ ಮಿನಿಮಮ್ ಡಿವಿಯೇಷನ್ ಸುದ್ದಿ ಹೇಳಲಿಲ್ಲ. ಎಲ್ಲ ರೆಡಿಯಾಗಿ ಹೋಗಿರ್ತೀವಿ, ನಮ್ಗೆ ಈ ತರ ಒಂದು ಪ್ರಾಬ್ಲಮ್ ಬಂದಾಗ ಇಲ್ಲೋ ಹೇಗ್ ಮಾಡ್ಬೇಕು, ನಮ್ಗೆ ಮಿನಿಮಮ್ ಡಿವಿಯೇಷನ್ ಮೈಂಡ್ ಸೆಟ್ ಆಗಿರುತ್ತೆ, ಅದ್ರ ಮೇಲೆ ಬರುತ್ತೆ. ಇದು ಮಿನಿಮಮ್ ಡಿವಿಯೇಷನ್ ಮೇಲೆ ಅಲ್ಲ. ಹಾಗಾದ್ರೆ ಏನಿದೆ ನೋಡ್ತಾ ಹೋಗೋಣ. ಸೊ ಇಕ್ವಿಲ್ಯಾಟರಲ್ ಪ್ರಿಸಮ್ ಅಂತ ಹೇಳಿದ್ರಿಂದ ಅಲ್ಲಿ ಏನೇನು ಸಿಗುತ್ತೆ ಅದು ನಾವು ನೋಟ್ ಮಾಡ್ಕೊಳ್ಳೋಣ. ಫಸ್ಟ್ ಎ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂದ್ರು, ಮತ್ತೆ ಅಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳ್ತಾರೆ ನೋಡಿ. ರೇ ಆಫ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ಒನ್ ಫೇಸ್ ಆಫ್, ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಕೊಡ್ತಾ ಇದ್ದಾರೆ 30 ಡಿಗ್ರಿ ಅಂತೇಳಿ. ಅಂಡ್ ರಿಫ್ಲೆಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಪ್ರಿಸಮ್ 1.5 ಅಂತ ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಕೊಟ್ಟಿದ್ದಾರೆ ನಮಗೆ. ಫೈಂಡ್ ದ ಆಂಗಲ್ ಆಫ್ ಡಿವಿಯೇಷನ್ ಪ್ರೊಡ್ಯೂಸ್ಡ್ ಬೈ ದ ಪ್ರಿಸಮ್. ಓಕೆ, ಡಿವಿಯೇಷನ್ ನ ಫಾರ್ಮುಲಾ ಯಾವುದು? ನೀವು 5 ಮಾರ್ಕ್ಸಿನ ಡೆರಿವೇಶನ್ ನೋಡಿರ್ತೀರಿ. ಅಲ್ಲಿ ಲಾಸ್ಟಿಗೆ ನಾವು ಐ ಇಸ್ ಈಕ್ವಲ್ ಟು ಇ ಆದಾಗ ಮಿನಿಮಮ್ ಡಿವಿಯೇಷನ್ ಅಂತ, ಇದು ಮಿನಿಮಮ್ ಡಿವಿಯೇಷನ್ ಹೋಗೋಕ್ಕಿಂತ ಸ್ವಲ್ಪ ಮೊದಲಿನ ಪಾರ್ಟ್. ಸೊ ಅದು ಡೆಲ್ಟಾ ಇಸ್ ಈಕ್ವಲ್ ಟು ಐ ಪ್ಲಸ್ ಇ ಮೈನಸ್ R1 ಪ್ಲಸ್ R2. ಈ ಐ ಮತ್ತು ಇ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಆನ್ ಫಸ್ಟ್ ಫೇಸ್, ಇ ಅನ್ನೋದು ಆಂಗಲ್ ಆಫ್ ಎಮರ್ಜೆನ್ಸ್ ಆನ್ ದ ಸೆಕೆಂಡ್ ಫೇಸ್. ಸೊ R1 ಮತ್ತು R2 ಅನ್ನೋದು ಆಂಗಲ್ ಆಫ್ ರಿಫ್ರಾಕ್ಷನ್ ಇನ್ಸೈಡ್ ದ ಪ್ರಿಸಮ್. ಮತ್ತೆ ಇನ್ನೊಂದು ಗೊತ್ತಿರುತ್ತೆ, R1 ಪ್ಲಸ್ R2 ಈಕ್ವಲ್ಸ್ ಟು ಎ ಅಂತ ನಾವು ಆಲ್ರೆಡಿ ಫಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಕ್ವಾಡ್ರಿಲ್ಯಾಟರಲ್ ಅಂತ ಮಾಡ್ಕೊಂಡು ಮಾಡಿರ್ತೀವಲ್ಲ. ಸೊ R1 ಪ್ಲಸ್ R2 ಎಗೆ ಈಕ್ವಲ್ ಆಗಿರುತ್ತೆ. ಐ ಕೊಟ್ಟಿದ್ದಾರೆ 60 ಡಿಗ್ರಿ ಅಂತ ಹೇಳಿ. ಹಾಗಾದ್ರೆ ನಾವು ಡಿವಿಯೇಷನ್ ಫೈಂಡ್ ಔಟ್ ಮಾಡೋಕೆ ಐ ಕೊಟ್ಟಿದ್ದಾರೆ. R1 ಪ್ಲಸ್ R2 ಹಾಕ್ಬೇಕಂತ ಇಲ್ಲ, 60 ಡಿಗ್ರಿ ಹಾಕ್ಬೋದು, ಎ ವ್ಯಾಲ್ಯೂ ಹಾಕ್ಬೋದು, ಬಟ್ ಈ ಫೈಂಡ್ ಔಟ್ ಮಾಡ್ಬೇಕು ನೋಡಿ, ಇದೇ ಇರೋದು. ಅದಕ್ಕೆ ನಾವು ಈ ಆಂಗಲ್ ಆಫ್ ಎಮರ್ಜೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಾವೇನ್ ಮಾಡಬೇಕು? ಸೊ ಸ್ನೆಲ್ಸ್ ಲಾನ ಯೂಸ್ ಮಾಡೋಣ. ಫಸ್ಟ್ R1 ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಐ ಕೊಟ್ಟಿದೆ, ಫಸ್ಟ್ ಫೇಸ್ ಇಂದು ಐ ಕೊಟ್ಟಿದ್ದಾರೆ, ಹಾಗಾಗಿ R1 ಫೈಂಡ್ ಔಟ್ ಮಾಡ್ಬೋದು. ಸ್ನೆಲ್ಸ್ ಲಾ ಯೂಸ್ ಮಾಡಿದ್ರೆ ಸೈನ್ ಐ ಬೈ ಸೈನ್ R1 ಇಸ್ ಈಕ್ವಲ್ ಟು ಎನ್ ಅಂತ ಗೊತ್ತಾಗುತ್ತೆ. ನಮ್ಗೆ ಬೇಕಾಗಿರೋದು ಸೈನ್ ಆರ್, ಹಾಗಾಗಿ ಸೈನ್ ಐ ಬೈ ಎನ್ ಆಯ್ತು. ವ್ಯಾಲ್ಯೂಸ್ ಹಾಕಿ, ದಟ್ ಈಸ್ ಸೈನ್ 30 ಡಿವೈಡ್ ಬೈ 1.5. ಇದಿಷ್ಟಲ್ಲಿ ಸಿಗುತ್ತೆ ನಮಗೆ. R1 ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ದಟ್ ಈಸ್ ಸೈನ್ 30 ಅಂದ್ರೆ 0.5, 1/2 ಹೇಗೂ ಹಾಕ್ಬೋದು. ಆದಷ್ಟು ಟ್ರಿಗೊನೋಮೆಟ್ರಿ ಟೇಬಲ್ ಅನ್ನು ಯೂಸ್ ಮಾಡೋದು ಕಲೀರಿ. ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದ್ರೆ ತುಂಬಾ ಹಿಂದೆ ಹುಡುಕ್ಬೇಕು ನೀವು ನನ್ನ ಪ್ಲೇ ಲಿಸ್ಟ್ ಅಲ್ಲಿ, ಎಲ್ಲಿಂದಾದ್ರೂ ಕಲೀರಿ, ಪರವಾಗಿಲ್ಲ. ನಾನು ಕೂಡ ಮಾಡಿದ್ದೀನಿ ಅದನ್ನ, ಹೌ ಟು ಯೂಸ್ ದ ಟ್ರಿಗೊನೋಮೆಟ್ರಿಕ್ ಟೇಬಲ್ ಅಂತೇಳಿ. ಕಲ್ತ್ಕೊಳ್ಳಿ. ಏನೊಂದು 5ರಿಂದ 6 ನಿಮಿಷ ನಿಮ್ಗೆ ವೇಸ್ಟ್ ಅನ್ನಲ್ಲ. ನಾನು ನಿಮ್ ಟೈಮ್, ವ್ಯಾಲ್ಯೂಬಲ್ ಟೈಮ್ ಅನ್ನ ಇನ್ವೆಸ್ಟ್ ಮಾಡಿದ್ರೆ ಇದನ್ನ ಕಲ್ತ್ಕೊಳಕ್ಕಾಗುತ್ತೆ. ಸೊ 0.5 ಡಿವೈಡ್ ಬೈ 1.5 ಅಂದ್ರೆ 1/3 ಆಗುತ್ತೆ. ದಟ್ ಇಸ್ 0.3333 ಬರ್ತಾ ಹೋಗುತ್ತೆ. ಯಾಕೆ 4 ಡಿಜಿಟ್ ಬೇಕಂದ್ರೆ, ರಿಟರ್ನ್ ನೀವು ನ್ಯಾಚುರಲ್ ಸೈನಿಗೆ ಹೋಗಿ ಈ ವ್ಯಾಲ್ಯೂನ ಹುಡುಕಿದ್ರೆ ನಿಮ್ಗೆ R1 ಸಿಗುತ್ತೆ. ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ ದಿಸ್ ವ್ಯಾಲ್ಯೂ ಗಿವ್ಸ್ ದ R1. R1 ಇಸ್ ಈಕ್ವಲ್ ಟು 19 ಡಿಗ್ರಿ 28 ಮಿನಿಟ್. ಓಕೆ ನೋಡಿ, ನಾನು ಟ್ರಿಗೊನೋಮೆಟ್ರಿಕ್ ಟೇಬಲ್ ಅನ್ನು ಯೂಸ್ ಮಾಡಿದ್ದೀನಿ. ಸೊ ಟ್ರಿಗೊನೋಮೆಟ್ರಿಕ್ ಟೇಬಲ್ ಅನ್ನ ಇದು ಎಕ್ಸಾಮಿಗೆ ಕೊಡೋದು ಬೇರೆ ಇರುತ್ತೆ, ಇದು ಪ್ರೈವೇಟ್ ಅಂಗಡಿಗಳಿಗೆಲ್ಲ ಸಿಗುತ್ತಲ್ಲ. ಸೊ ಈ ಬುಕ್ ಅನ್ನು ಯೂಸ್ ಮಾಡಿಕೊಂಡು ಆ ವ್ಯಾಲ್ಯೂಸ್ ಅನ್ನ ಬರೆದಿದ್ದೀನಿ. 19 ಡಿಗ್ರಿ 28 ಮಿನಿಟ್ ಅಂತ ಹೇಳಿ ಬಂತು. ಓಕೆ, ಈಗ ನೆಕ್ಸ್ಟ್ ಏನು ಕೇಳಿದ್ರೆ, ನಮ್ಗೆ ಗೊತ್ತಿದೆ ಎ ಇಸ್ ಈಕ್ವಲ್ ಟು R1 ಪ್ಲಸ್ R2. ಹಾಗಾಗಿ ನಾವು R1 ಗೊತ್ತಿದೆ, R2 ಫೈಂಡ್ ಔಟ್ ಮಾಡ್ಬೋದು. R2 ಅನ್ನೋದು ಎ ಮೈನಸ್ R1 ಆಯ್ತು. ಸೊ 60 ಡಿಗ್ರಿಯಲ್ಲಿ 19 ಡಿಗ್ರಿ 28 ಮಿನಿಟ್.
ಸೊ ಇಲ್ಲೂ ಕೂಡ ಒಂದು ಪ್ರಾಬ್ಲಮ್ ಏನಂದ್ರೆ ಆ ಮಿನ್ಯೂಟನ್ ಎಲ್ಲ ಹೆಂಗೆ ಅಂತ ಇದ್ರು ಕೂಡ ನಾನು ಅಲ್ಲಿ ಬ್ರಿಡ್ಜ್ ಕೋರ್ಸ್ ಫಾರ್ ಬಿಗಿನರ್ಸ್ ಅಂತ ಏನೋ ಒಂದು ಸ್ಟಾರ್ಟಿಂಗ್ ವಿಡಿಯೋ ಇದೆ, ಅಲ್ಲಿ ನೋಡಿದ್ರೆ ಇವೆಲ್ಲ ಅಡಿಷನ್ ಸಬ್ಸ್ಟ್ರಾಕ್ಷನ್ LCM ತೆಗೆಯೋದು ಎಲ್ಲವೂ ಹೇಳಿದ್ದೀನಿ, ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಸೊ ದಿಸ್ ಇಸ್ ಈಕ್ವಲ್ಸ್ ಟು 40 ಡಿಗ್ರಿ 32 ಮಿನಿಟ್. ಇಲ್ಲಿ ಗೊತ್ತಿಲ್ಲ ಅಂದ್ರೆ ಬಾಲ್ ತಲೆ ಕರ್ಸ್ಕೊಳ್ಬಿಟ್ಟು 1 ಡಿಗ್ರಿ ಅಂದ್ರೆ 60 ಮಿನಿಟ್ ಆಗುತ್ತೆ. ನೀವು ಡೆಸಿಮಲ್ ಎಲ್ಲ ಹೆಂಗೆ ಕನ್ವರ್ಟ್ ಮಾಡ್ತೀರೋ ಅದೇ ತರ ಡಿಗ್ರಿ ಟು ಮಿನಿಟ್ ಟು 6 ಸೆಕೆಂಡ್, ಬಟ್ ಇಲ್ಲಿ ಸೆಕೆಂಡ್ ಎಲ್ಲ ಬರಲಿಲ್ಲ, ಮಿನಿಟ್ ವರೆಗಿದೆ. ಓಕೆ, ಸೊ ಒಟ್ಟಿನಲ್ಲಿ R1 ಮತ್ತೆ R2 ಎರಡು ಫೈಂಡ್ ಔಟ್ ಮಾಡಿದ್ವಿ, I ಫೈಂಡ್ ಔಟ್ ಮಾಡಿದ್ವಿ, E ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾವೇನ್ ಮಾಡುವ, ಸೆಕೆಂಡ್ ಫೇಸಿನ ವಿಷಯ ತೆಗೆದುಕೊಳ್ಳೋಣ. ಸೆಕೆಂಡ್ ಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ನಾನು ರಿಫ್ರಾಕ್ಷನ್ ಅನ್ನು ಆ ಕಡೆಯಿಂದ ನೋಡಿದೆ ನಾನು, ದಟ್ ಈಸ್ E ಈಸ್ ಲಾರ್ಜರ್. ಯಾಕೆಂದ್ರೆ ರೇ ಏನಾಗುತ್ತೆ, ಡೆನ್ಸರ್ ಟು ರೇರರ್ ಮೂವ್ ಆದಾಗ ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್. ಸೊ ಹಾಗಾಗಿ ಸೈನ್ E ಬೈ ಸೈನ್ R2. ನೀವು ಕೇಳ್ಬೋದು ಸರ್ ಹಾಗೆ ಮಾಡಬಾರ್ದು, ರೇ ಹಿಂಗೆ ಹೋಗ್ತಾ ಇದೆ, ಫಸ್ಟ್ R2 ತಗೊಳ್ಳಿ. R2 ತಗೊಂಡಾಗ ಫಸ್ಟ್ ಮೀಡಿಯಂ ಡೆನ್ಸರ್ ಆಯ್ತು, ಸೆಕೆಂಡ್ ಮೀಡಿಯಂ ಏನಾಯ್ತು, ರೇರರ್ ಆಯ್ತು. ಸೈನ್ R2 ಬೈ E ಅಂತ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು 1/n. ಇನ್ನೊಂದ್ಸರಿ ಹೇಳ್ತೇನೆ, ಸೈನ್ R2 ಡಿವೈಡ್ ಬೈ ಸೈನ್ E ಇದ್ರ ರೆಸಿಪ್ರೋಕಲ್ ನಾನು ಮಾಡಿದ್ರೆ 1/n. ಮತ್ತೆ ಅದನ್ನ ರಿಟರ್ನ್ ಬೇಕಾದ್ರೆ n ಅಂತ ಬರೆದು ಏನಾಗುತ್ತೆ, ಸೇಮ್ ಫಾರ್ಮಿಂಗ್ ಬರುತ್ತೆ, ಏನು ಅಂತ ಡಿಫರೆನ್ಸ್ ಅಲ್ಲ, ಇದು ಮಾಡ್ಬೋದು. ಓಕೆ, ಸೊ ಆ ಪ್ರಕಾರ ಸೈನ್ E ಇಸ್ ಈಕ್ವಲ್ ಟು n ಇಂಟು ಸೈನ್ R2 ಆಯ್ತು. ಇವೆಲ್ಲ ವ್ಯಾಲ್ಯೂಸ್ n ಗೊತ್ತಿದೆ, R2 ವ್ಯಾಲ್ಯೂ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ 1.5 ಇಂಟು ಸೈನ್ ದಟ್ ಆಂಗಲ್ 40 ಡಿಗ್ರಿ 32 ಮಿನಿಟ್. ತೆಗಿರಿ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಅನ್ನ. ಸೊ ಆಗ ನಿಮಗೆ ವ್ಯಾಲ್ಯೂ ಸಿಗುತ್ತೆ, ಮಲ್ಟಿಪ್ಲೈ ಮಾಡಿ ಸೈನ್ E ವ್ಯಾಲ್ಯೂ ಸಿಕ್ತು. ಸೊ ಈ ವ್ಯಾಲ್ಯೂ ಬೇಕು ರಿಟರ್ನ್ ನಾವು ಟ್ರಿಗ್ನೋಮೆಟ್ರಿಯಲ್ಲಿ ನಾವು ಇನ್ವರ್ಸ್ ಆಗಿ ಫಂಕ್ಷನ್ ಗಳನ್ನ ನೋಡುವಂಥದ್ದು ಇದೆಯಲ್ಲ. ಸೊ ಹಾಗೆ ನೋಡಿದ್ರೆ ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 77 ಡಿಗ್ರಿ ಬಂತು. ಈಗ ನಾವು ಎಲ್ಲ ಪಾರ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಅಂದ್ರೆ I ಸಿಕ್ತು, I ಕೊಟ್ಟಿದ್ದಾರೆ ಅವರು, E ಅನ್ನು ಫೈಂಡ್ ಔಟ್ ಮಾಡಿದ್ವಿ. R1 R2 ಅವಶ್ಯಕತೆ ಇರ್ಲಿಲ್ಲ, ಬಟ್ ನಮ್ಗೆ E ಬೇಕಂದ್ರೆ ಅಲ್ಲಿಂದ ಬರ್ಬೇಕು, ನಾವು ಅದೇ ರೂಟ್ ಅಲ್ಲಿ ಬರಬೇಕು. ಡೈರೆಕ್ಟ್ ಆಗಿ E ಅನ್ನು ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ? ಆಗುತ್ತೆ ಯಾವಾಗ ಮಿನಿಮಮ್ ಡಿವಿಯೇಷನ್ ಅಂದಾಗ I ಇಟ್ ಸೆಲ್ಫ್ ಈಸ್ ಈಕ್ವಲ್ಸ್ ಟು E, ಬಟ್ ಇದಲ್ಲ ಮಿನಿಮಮ್ ಡಿವಿಯೇಷನ್ ಕಂಡೀಷನ್ ಅಲ್ಲ, ಇದು ಸಿಂಪ್ಲಿ ಡಿವಿಯೇಷನ್. ಓಕೆ, ಸೊ ಇದಿಷ್ಟು ವ್ಯಾಲ್ಯೂಸ್ ಇದೆ. ನಾವು ಈಗ ಡಿವಿಯೇಷನ್ ಫೈಂಡ್ ಔಟ್ ಮಾಡುವ. 30 ಡಿಗ್ರಿ ಗಿವನ್ 77 ಫೈಂಡ್ ಔಟ್ ಮಾಡಿದ್ವಿ. ಇಲ್ಲಿ 90 ಡಿಗ್ರಿ 28 R1, 40 ಡಿಗ್ರಿ 32 ಮಿನಿಟ್ R2. ನೋಡಿ ಇದನ್ನ ಆಡ್ ಮಾಡಿದ್ರೆ 60 ಡಿಗ್ರಿ ಬರುತ್ತೆ. ಅಂದ್ರೆ ನೀವು ಎ ವ್ಯಾಲ್ಯೂನ ಹಾಕೋಬಹುದು ಅಂತ ಅರ್ಥ. R1 ಪ್ಲಸ್ R2 ಇಸ್ ಈಕ್ವಲ್ ಟು ಎ. ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಅದನ್ನ ಯೂಸ್ ಮಾಡಿದೀನಿ ಅಷ್ಟೇ. ಸೊ ನೆಕ್ಸ್ಟ್ ಏನಾಯ್ತು, ದಟ್ ಈಸ್ ಡೆಲ್ಟಾ ಇಸ್ ಈಕ್ವಲ್ ಟು 47 ಡಿಗ್ರಿ. ಸೊ ಇಲ್ಲಿಗೆ ಅವ್ರು ಕೇಳಿದ್ದ ಕ್ವಶನ್ಗೆ ನಾವು ರೀಚ್ ಆಗಿದ್ವಿ. ಇಷ್ಟು ಕೆಲಸ ಮಾಡಬೇಕು. ರಿಯಲಿ ಹಾರ್ಡ್ಸ್ ಅಂತೀವಲ್ಲ ನಾವು, ಆ ರೀತಿ ಒಂದು ಕ್ವಶನ್ ಚೆನ್ನಾಗಿದೆ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಕ್ವಶನ್ ಏನಂದ್ರೆ, ಆಲ್ಸೋ ಫೈಂಡ್ ವಾಟ್ ಅದರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಡಿವಿಯೇಷನ್ ಇಸ್ ಸೇಮ್. ಇಲ್ಲಿ ನಮ್ಗೆ ರೇ ಆಪ್ಟಿಕ್ಸ್ ಅಲ್ಲಿ ನಿಮ್ಗೊಂದು ವರ್ಡ್ ಬರುತ್ತೆ, ನಾವು ಟೀಚ್ ಮಾಡುವಾಗೆಲ್ಲ ಹೇಳಿರ್ತೀವಿ, ರಿವರ್ಸಿಬಿಲಿಟಿ ಆಫ್ ಪಾತ್ ಅಂತೀವಿ. ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂಗೆ ರೇ ಹೋದ್ರೆ, ರಿಫ್ರಾಕ್ಷನ್ ಆದ್ರೆ, ಆ ಮೀಡಿಯಂ ನಲ್ಲಿ ನೀವು ರಿಟರ್ನ್ ಒಂದು ಲೈಟ್ ಪಾಯಿಂಟ್ ಸೋರ್ಸ್ ಅನ್ನು ಇಟ್ಕೊಂಡು ನೋಡಿದ್ರೆ ಸೇಮ್ ಪಾತ್ ಅನ್ನೇ ಟ್ರೇಸ್ ಮಾಡುತ್ತೆ. ಅದಕ್ಕೆ ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ, ರೇ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ಡೆನ್ಸರ್ ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್, ಡೆನ್ಸರ್ ಟು ರೇರರ್ ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್. ಸೊ ರಿವರ್ಸಿಬಿಲಿಟಿ ಆಫ್ ಪಾತ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ I ಅನ್ನೋದು ಯಾವ ಆಂಗಲ್ ಇದೆಯೋ, E ಅನ್ನೋದು ಯಾವ ಆಂಗಲ್ ಇದೆಯೋ, ನೀವು ಅದನ್ನು ಇಂಟರ್ಚೇಂಜ್ ಮಾಡ್ಬೋದು. ಹಾಗಾಗಿ ಪಾಸಿಬಿಲಿಟಿ ಏನು ಕೇಳಿದ್ರೆ, ಅದರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನೋದು ದಟ್ ಈಸ್ I ಇಸ್ ಈಕ್ವಲ್ ಟು 77 ಡಿಗ್ರಿ ಅಂತ ಹೇಳಿ. ಓಕೆ, ಸೊ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಒಂದು ಹೊಸ ಒಂದು ಕಾನ್ಸೆಪ್ಟ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ಅನ್ಸುತ್ತೆ ನನಗೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ ಕೂಲ್ ನ್ಯೂಮರಿಕಲ್ ಫ್ರಾಮ್ AC ಚೆನ್ನಾಗಿದೆ ಹೇಳೋಕೆ, ಯಾಕೆಂದ್ರೆ AC ಅನ್ಕೊಂಡು ಕೂಲ್ ಫೀಲಿಂಗ್ ಆಗುತ್ತೆ ನಮಗೆ, ಬಟ್ ಈಸಿ ಪ್ರಾಬ್ಲಮ್ ಅಂತೇಳಿ. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ತಗೊಂಡು ಡಿಸ್ಕಸ್ ಮಾಡೋಣ, ಮತ್ತೆ ನಿಮ್ದೊಂದು ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಡ್ತೇನೆ. ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಇದು ನಮ್ಮ ಉಡುಪಿ ಡಿಸ್ಟಿಕ್ ಅಲ್ಲಿ ಪ್ರಿಪರೇಟರಿಗೆ ಕೊಟ್ಟಿರುವಂತ ಪ್ರಾಬ್ಲಮ್. ಸೀರೀಸ್ LCR ಸರ್ಕ್ಯೂಟ್ ಇಸ್ ಕನೆಕ್ಟೆಡ್ ಟು ಅನ್ AC ಸೋರ್ಸ್ ಆಫ್ 220 ವೋಲ್ಟ್ ಅಂತೇಳಿ 50 ಹರ್ಟ್ಜ್. ಈಗ ಈ ರೀತಿ ಕೊಟ್ಟಾಗ ಅದು RMS ವ್ಯಾಲ್ಯೂ ಆಗಿರುತ್ತೆ. ಸಂದರ್ಭ ಕೇಳಿದೆ, if the readings of voltmeter across resistor, capacitor and inductor are 65 volt, 415 volt, 204 volt respectively, and R value ಕೊಟ್ಟಿದ್ದಾರೆ 100 ohm ಅಂತ. Calculate the current in the circuit. ಇದು ಫಸ್ಟ್ ಪಾರ್ಟ್. Also find the values of inductive reactance and capacitive reactance. ಇದು ಸೆಕೆಂಡ್ ಪಾರ್ಟ್. ಓಕೆ, ಏನ್ ಕೊಟ್ಟಿದ್ದಾರೆ ನಮಗೆ, 220 ವೋಲ್ಟ್ ಇನ್ಪುಟ್ ಸೋರ್ಸ್. ಓಕೆ, ಫ್ರೀಕ್ವೆನ್ಸಿ 50 ಹರ್ಟ್ಜ್. ಏನ್ ಯೂಸ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಬರ್ಕೊಳ್ಳೋಣ ಏನ್ ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್ ರೀಡಿಂಗ್, ವೋಲ್ಟ್ ಮೀಟರ್ ರೀಡಿಂಗ್ ಇದೆ, ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ರೆಜಿಸ್ಟರ್ 65 ವೋಲ್ಟ್. ಹಾಗೇನೆ ಈ ಕೆಪಾಸಿಟರ್ಗೆ ಟರ್ಮಿನಲ್ಸ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ 415 ವೋಲ್ಟ್ ತೋರಿಸ್ತಾ ಇದೆ. ಆಮೇಲೆ ಇಂಡಕ್ಟರ್ ಇದೆಯಲ್ಲ, ಅಲ್ಲಿ 204 ಅಂದ್ರೆ 204 ವೋಲ್ಟೇಜ್ ಅನ್ನ ತೋರಿಸ್ತಾ ಇದೆ. ಮತ್ತೆ R ಅನ್ನ ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ 100 ಓಮ್ಸ್ ಅಂತ ಹೇಳಿ.
ಓಕೆ, ಇದು ಏನ್ ಹೇಳ್ತಾ ಇದಾರೆ ಅವರು, ಸೀರೀಸ್ LCR ಸರ್ಕ್ಯೂಟ್. ಈ ಸೀರೀಸ್ ಅನ್ನೋ ವರ್ಡ್ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಯಾಕೆ ಅಂದ್ರೆ ಇನ್ ಸೀರೀಸ್ ಸರ್ಕ್ಯೂಟ್ ಕರೆಂಟ್ ರಿಮೇನ್ ಸೇಮ್ ಇನ್ ಆಲ್ ಕಂಪೋನೆಂಟ್ಸ್. ಸೀರೀಸ್ ಅಂದಾಗ ನಾವು ಕರೆಂಟ್ ಎಲೆಕ್ಟ್ರಿಸಿಟಿಲೂ ಕಲ್ತಿದೀವಿ, ಕರೆಂಟ್ ರಿಮೇನ್ ಸೇಮ್, ಎಲ್ಲ ಕಂಪೋನೆಂಟ್ ಅಲ್ಲೂ ಕರೆಂಟ್ ಸೇಮ್ ಇರುತ್ತೆ ಅಂತ ಹೇಳಿ. ಹಾಗಾದ್ರೆ ಕರೆಂಟ್ ಥ್ರೂ ದ ರೆಜಿಸ್ಟರ್ ನಾವು ಫೈಂಡ್ ಔಟ್ ಮಾಡಿದ್ರೆ ಕರೆಂಟ್ ಥ್ರೂ ದ ಇಂಡಕ್ಟರ್ ಫೈಂಡ್ ಔಟ್ ಮಾಡಬಹುದು, ಕರೆಂಟ್ ಥ್ರೂ ದ ಕೆಪಾಸಿಟರ್ ಫೈಂಡ್ ಔಟ್ ಮಾಡಬಹುದು. ಕರೆಂಟ್ ಅದೇ ಸೇಮ್ ವ್ಯಾಲ್ಯೂನೇ ಇರುತ್ತೆ ಅಂತ ಹೇಳಿ. ಉಳಿದೆಲ್ಲ ಚೇಂಜ್ ಆಗುತ್ತೆ, ಯಾಕೆಂದ್ರೆ ಅದರ ರಿಯಾಕ್ಟೆನ್ಸ್ ಚೇಂಜ್ ಆಗುತ್ತೆ, ಅದರ ಪೊಟೆನ್ಶಿಯಲ್ ಡಿಫರೆನ್ಸ್ ಚೇಂಜ್ ಆಗುತ್ತೆ. ಈ ರೀತಿ ನಾವು ತಿಳ್ಕೋಬೇಕು. ಹಾಗೆ ಓಮ್ಸ್ ಲಾ ಯೂಸ್ ಮಾಡಿ ನಾವು ಕರೆಂಟ್ ಥ್ರೂ ದ ರೆಜಿಸ್ಟರ್ ಅನ್ನ ಫೈಂಡ್ ಔಟ್ ಮಾಡೋಣ. V is equal to I into R ಅಂತ ಗೊತ್ತಿದೆ ನಮ್ಗೆ. ಏನ್ ಬೇಕು, I ಬೇಕು, ಸೊ V by R ಅಂತ ಮಾಡೋಣ. ಓಕೆ, ಇದು ಇಲ್ಲಿರೋದು. ನೀವೇನಾದ್ರೂ V ಅನ್ನ ಯಾವ್ದು ತಗೋಬೇಕು ಇಲ್ಲಿ ನೋಡಿ. ಸೊ V ಅನ್ನ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ರೆಜಿಸ್ಟರ್ ತಗೋಬೇಕು, ಸೋರ್ಸ್ ವೋಲ್ಟೇಜ್ ಅಲ್ಲ. ಸೋರ್ಸ್ ವೋಲ್ಟೇಜ್ ಬೇರೆ ಬೇರೆ ಕಾಂಪೋನೆಂಟ್ ಅಲ್ಲಿ ಬೇರೆ ಬೇರೆ ಇದೆ. ಹಾಗಾಗಿ ರೆಜಿಸ್ಟ್ರಿಗೆ ನಾವು ನೋಡಿ, ಇನ್ನೊಂದು ಕರೆಂಟ್ ಅಂಡ್ ವೋಲ್ಟೇಜ್ ಆರ್ ಇನ್ ಫೇಸ್ ಇನ್ ಕೇಸ್ ಆಫ್ ರೆಜಿಸ್ಟರ್. ಹಾಗಾಗಿ ಅಲ್ಲಿ ನಾವು I is equal to V by VR ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ರೆಜಿಸ್ಟರ್ ಡಿವೈಡ್ ಬೈ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಓಮ್ಸ್ ಲಾ ಪ್ರಕಾರ ಯೂಸ್ ಮಾಡಿದ್ರೆ ನಮ್ಗೆ ಸಿಗುತ್ತೆ. ಸೊ ದಟ್ ಈಸ್ 65 ಡಿವೈಡ್ ಬೈ 100 ವೋಲ್ಟ್. ರೆಜಿಸ್ಟರ್ VR ಎಷ್ಟಿದೆ, 100 ವೋಲ್ಟ್ ಇದೆ. ಹಾಗಾಗಿ VR ಎಷ್ಟಿದೆ, 65 ಇದೆ, 100 ಓಮ್ಸ್ ಇದೆ. therefore 0.65 ಆಂಪಿಯರ್ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ಈ ಮುಂದಕ್ಕೆ ನಾವು ಹೋಗುವಾಗ ಇನ್ನೊಂದು ತಲೆಯಲ್ಲಿ ಇಟ್ಕೋಬೇಕು, ಈ ಏನ್ ಕರೆಂಟ್ ವ್ಯಾಲ್ಯೂ ಏನ್ ಬಂದಿದೆ, ಸೊ ದ ಸೇಮ್ ಕರೆಂಟ್ ಫ್ಲೋ ಥ್ರೂ ದ ಆಲ್ ಕಂಪೋನೆಂಟ್ಸ್. ಎಲ್ಲದರಲ್ಲೂ ಕರೆಂಟ್ ಇಷ್ಟೇ ಇರುತ್ತೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಬೇರೆ ಬೇರೆ ಇದೆ, ಅದು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. VC ಬೇರೆ ಇದೆ, VL ಬೇರೆ ಇದೆ, ಅದು ಕರೆಂಟ್ ಸೇಮ್ ಇರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೋದು, VC ಗೊತ್ತಿದೆ, VL ಗೊತ್ತಿದೆ, ಕರೆಂಟ್ ಗೊತ್ತಿದೆ ಅಂದ್ರೆ ನಾವು ಅದರ ರಿಯಾಕ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ರಿಯಾಕ್ಟೆನ್ಸ್ ಇನ್ ದ ಸೆನ್ಸ್ ರೆಸಿಸ್ಟೆನ್ಸ್, ಅಂದ್ರೆ ಅಪೋಸಿಷನ್ ಆಫರ್ಡ್ ಬೈ ದ ಕಂಪೋನೆಂಟ್. ಸೊ ಹಾಗಾಗಿ ನಾವು ಆ ಒಂದು ಯೂಸ್ ಅನ್ನ ಮಾಡ್ಕೊಂಡ್ರೆ ಟು ಫೈಂಡ್ ದ ಇಂಡಕ್ಟಿವ್ ರಿಯಾಕ್ಟೆನ್ಸ್ XL ಅಂತ ಹೇಳಿದ್ರೆ ದಟ್ ಈಸ್ VL is equal to I into XL. ನೋಡಿ, ಪೊಟೆನ್ಶಿಯಲ್ ಡಿಫರೆನ್ಸ್ VL ಬೇರೆ, XL ಬೇರೆ. ಸೊ therefore XL is equal to VL divided by I. ಸೊ ವ್ಯಾಲ್ಯೂಸ್ ಅನ್ನ ಹಾಕಿ VL ವ್ಯಾಲ್ಯೂಸ್ ಎಷ್ಟಿದೆ ಅಂದ್ರೆ 204 ಇದೆ, ಡಿವೈಡ್ ಬೈ 0.65. ಕರೆಂಟ್ ಅದೇ ಇರುತ್ತೆ. ಹಾಗಾಗಿ XL 313.84 ಓಮ್ ಅಂತ ಸಿಗುತ್ತೆ ನಮಗೆ. ಅದೇ ರೀತಿ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅನ್ನ XC ನೋಡೋದಾದ್ರೆ VC is equal to I into XC. therefore XC is equal to VC by I ಅಂತ ಮಾಡಿದ್ರೆ ವ್ಯಾಲ್ಯೂಸ್ ಹಾಕಿ, ಸೊ ವಿಲ್ ಗೆಟ್ ದ ವ್ಯಾಲ್ಯೂ ದಟ್ ಈಸ್ 638.46 ಓಮ್. ಸೊ ಇಲ್ಲಿಗೆ 5 ಮಾರ್ಕ್ಸಿನ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಬಟ್ ನಮ್ಗೆ ಒಂದು ಡೌಟ್ ಉಳ್ಕೊಂಡಿದೆಯಲ್ವ, ಅದನ್ನು ಕ್ಲಿಯರ್ ಮಾಡೋಣ. ಏನದು ನೋಡುವ. ಈಗ ವೋಲ್ಟೇಜ್ ಅಕ್ರಾಸ್ ರೆಜಿಸ್ಟರ್, ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರ್, ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸೊ ಸೀರೀಸ್ ಅಲ್ಲಿ ಅಂದಾಗ ನಮ್ಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಚೆನ್ನಾಗಿ ತಿಳ್ಕೊಂಡಿದೀವಿ. ಏನೋ ಕೇಳಿದ್ರೆ ಇದ್ರ ವೋಲ್ಟೇಜ್ ಪ್ಲಸ್ ಅದು ಮಾಡಿದ್ರೆ ನಮ್ಗೆ ಸೋರ್ಸ್ ವೋಲ್ಟೇಜ್ ಬರುತ್ತಾ ನೋಡೋಣ. 60 ಪ್ಲಸ್ 415 ಪ್ಲಸ್ 204 ಮಾಡಿದ್ರೆ ನಮ್ಗೆ 684 ವೋಲ್ಟೇಜ್. ಸೋರ್ಸ್ ವೋಲ್ಟೇಜ್ ಅಲ್ಲಿ ಇದೆ, ಅಲ್ಲಿ 220 ಬರ್ಬೇಕು, 684 ಬರ್ತಾ ಇದೆ. ಅಂದ್ರೆ ನಾವೇನು ತಪ್ಪು ಮಾಡ್ತಾ ಇದೀವಿ, ಏನು ತಪ್ಪು? ಹಾಗಾದ್ರೆ ಸರಿಯಾದ್ದೇನು? ಓಕೆ, ಈಗ ನಾವು LCR ಸೀರೀಸ್ ಸರ್ಕ್ಯೂಟ್ ನ ಫೇಸರ್ ಡಯಾಗ್ರಾಮ್ಗೆ ಹೋಗೋಣ. ಸೊ ಅಲ್ಲಿ ನಾವೇನ್ ಮಾಡ್ತೀವಿ, ಕರೆಂಟ್ ಥ್ರೂ ಆಲ್ ದ ಕಂಪೋನೆಂಟ್ಸ್ ರಿಮೇನ್ ಸೇಮ್ ಅಂಡ್ ಕರೆಂಟ್ ಇನ್ ದ ರೆಜಿಸ್ಟರ್ ಈಸ್ ಇನ್ ಫೇಸ್ ವಿತ್ ದ ವೋಲ್ಟೇಜ್. ಹಾಗಾಗಿ ನಾವು VR ಅನ್ನ ಈ ಆಕ್ಸಿಸ್ ಅಲ್ಲಿ ತಗೋತೀವಿ. VC ಮತ್ತು VL ಅಪೋಸಿಟ್ ಇರುತ್ತೆ, ಯಾಕೆಂದ್ರೆ ಒಂದ್ರಲ್ಲಿ ಕರೆಂಟ್ ಮುಂದಕ್ಕೆ ಹೋದ್ರೆ ಒಂದ್ರಲ್ಲಿ ಕರೆಂಟ್ 90 ಡಿಗ್ರಿ ಹಿಂದಕ್ಕೆ ಹೋಗಿರುತ್ತೆ. ಈ ರೀತಿ ನಾವು ಫೇಸರ್ ಡಯಾಗ್ರಾಮ್ ಡ್ರಾ ಮಾಡ್ತೀವಿ. ಸೊ ಫೇಸರ್ ಅನ್ನೋದೇನು ಕೇಳಿದ್ರೆ ಒಂದು ರೊಟೇಟಿಂಗ್ ವೆಕ್ಟರ್. ಹಾಗಾಗಿ ವೆಕ್ಟರ್ ಪ್ರಾಪರ್ಟಿಯನ್ನು ಯೂಸ್ ಮಾಡ್ಬೇಕು ನಾವಿಲ್ಲಿ ಅದನ್ನ ಸಾಲ್ವ್ ಮಾಡ್ಬೇಕಂದ್ರೆ. ಏನ್ ಮಾಡ್ಬೇಕು ಹೇಳಿದ್ರೆ VC ಮತ್ತು VL ಏನಾಗಿದೆ, ಡೈರೆಕ್ಟ್ಲಿ ಅಪೋಸಿಟ್ ಆಗಿದೆ. ಅದು ಒಂದು ಮ್ಯಾಗ್ನಿಟ್ಯೂಡ್ ಜಾಸ್ತಿ, ಒಂದು ಮ್ಯಾಗ್ನಿಟ್ಯೂಡ್ ಕಡಿಮೆ ಇದೆ. ನೀವು ಸಪೋಸ್ ಈಗ ಕೊಟ್ಟಿರೋ ಎಕ್ಸಾಂಪಲ್ ಅಲ್ಲಿ VC ಜಾಸ್ತಿ ಇದೆ VL ಗಿಂತ ಅಂದ್ರೆ ನಾವು ಈ ಸೈಡ್ ಅಲ್ಲಿ VC ಮೈನಸ್ VL ಮಾಡ್ಕೊಂಡ್ರೆ ನಮ್ಗೆ ಆ ಡಿಫರೆನ್ಸ್ ಏನಾಗುತ್ತೆ, ಅದೊಂದು ಹೊಸ ವೆಕ್ಟರ್, ಎರಡು ವೆಕ್ಟರ್ ನ ರಿಸಲ್ಟೆಂಟ್ ವೆಕ್ಟರ್ ಆಗುತ್ತೆ. ಸೊ ಅದಕ್ಕೆ ನಾವು ಅದನ್ನ VC ಮೈನಸ್ VL ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನಾವು ಏನ್ ಮಾಡ್ಬೇಕು, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಯೂಸ್ ಮಾಡೋದಾದ್ರೆ ಒಂದು ಪ್ಯಾರಲೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡ್ಕೋತೀವಿ. ಸೊ ಇದರ ಡಯಾಗೋನಲ್ ಏನಿದೆ ದಟ್ ಈಸ್ ದ ಸೋರ್ಸ್ ವೋಲ್ಟೇಜ್ V. ಓಕೆ, ಈಗ ನಾವು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಫಸ್ಟ್ ಇಯರ್ ಕಲ್ತಿದ್ದು ನೆನಪು ಮಾಡ್ಕೊಂಡ್ರೆ R is equal to square root of P square plus Q square plus 2PQ cos theta ಬರ್ತಾ ಇತ್ತು. ಈಗ ಇಲ್ಲಿ ಏನಾಗುತ್ತೆ ನೋಡಿ, ದಟ್ ಈಸ್ V is equal to square root of VR square plus ಮತ್ತೊಂದು ವೆಕ್ಟರ್ ಯಾವುದು VC minus VL whole square. ನೋಡ್ಬೋದು ಸರ್, ಮತ್ತೆ 2PQ cos theta ಏನಾಯ್ತು. ಸೊ ನಮ್ಗೆ ಗೊತ್ತಾಗುತ್ತೆ ಏನು, VR ಮತ್ತು VC minus VL ಮಧ್ಯೆ ಆಂಗಲ್ ಎಷ್ಟಿದೆ. ಸೊ ದಟ್ ಈಸ್ theta, ದಟ್ ಈಸ್ 90 ಡಿಗ್ರಿ. cos 90 is 0. ಸೊ ಹಾಗಾಗಿ ಅದನ್ನ ತಗೊಳ್ಳೋದು ಬೇಡ. Therefore V is equal to this much, square root of 65 square plus 415 minus 204 whole square ಆಯ್ತು. ವ್ಯಾಲ್ಯೂಸ್ ಅನ್ನ ಕರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ
ಫಸ್ಟ್ 415 ಮೈನಸ್ 204 ಅನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ದಟ್ ಈಸ್ 211 ಆಯ್ತು. 65 ಸ್ಕ್ವೇರ್ ಏನಾಯ್ತು 4225 ಆಯ್ತು. 211ಗೂ ಸ್ಕ್ವೇರ್ ಮಾಡಿ, ಸೊ ಅದನ್ನ ಆಡ್ ಮಾಡಿದ್ರೆ ಇಷ್ಟ ಆಯ್ತು. ಈಗ ರೂಟ್ ಮಾಡಿ, ಸೊ ರೂಟ್ ಮಾಡಿದ್ರೆ 220.7 ಅನ್ನೋದು ಎರರ್ ನಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ ಇಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಬಟ್ ಎನಿವೇ ದಿಸ್ ಇಸ್ ದ ಸೋರ್ಸ್ ವೋಲ್ಟೇಜ್. ಹಾಗಾಗಿ ಡೈರೆಕ್ಟ್ ಆಡ್ ಮಾಡಿ, ಅಲ್ಜಿಬ್ರಾ ತರ ಆಡ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗಲ್ಲ. ಈಗ ನಿಮ್ಗೆ ಇದ್ರ ಮೇಲೆ ಈ ರೀತಿ ಪ್ರಾಬ್ಲಮ್ ಬಂದ್ರು ಕೂಡ ಇದನ್ನ ಸಾಲ್ವ್ ಮಾಡ್ಬೋದು ಅನ್ಕೋತೀನಿ. ಓಕೆ, ಸೊ ಥ್ಯಾಂಕ್ ಯು. ಮತ್ತೆ ನೋಡೋಣ, ಟೈಮ್ ಇದ್ರೆ ಮತ್ತೆ ಏನಾದ್ರು ಎಕ್ಸಾಮ್ ಒಳಗಡೆ ಏನಾದ್ರು ಡಿಸ್ಕಸ್ ಮಾಡೋಣ. ಓಕೆ.